ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಲವಂಗದ ಕೆಲವು ಹೊಸ ಉಪಾಯಗಳ ಬಗ್ಗೆ ತಿಳಿಸ್ತೀವಿ. ಇವು ತುಂಬಾ ಸರಳವಾಗಿವೆ, ಆದರೆ ತುಂಬಾ ಲಾಭವನ್ನು ಕೂಡ ಕೊಡುತ್ತವೆ. ಒಂದು ವೇಳೆ ಈ ಉಪಾಯಗಳನ್ನು ಶನಿವಾರದ ದಿನ ಅಂದರೆ ನಿಮ್ಮ ಒಂದು 2 ರಿಂದ 5 ನಿಮಿಷದ ಸಮಯ ತೆಗೆದುಕೊಂಡು ಇವುಗಳನ್ನು ಮಾಡಿದ್ರೆ, ಇದೇ ದಿನ ಮಾಡಿದ್ರೆ ನಂಬಿಕೆ ಇಡಿ ಅಪಾರ ಸಂತೋಷ ಮತ್ತು ಯಶಸ್ಸುಗಳು ಸಿಗುತ್ತವೆ. ಇಲ್ಲಿ ನೀವು ಯಾವ ಕಾರ್ಯವನ್ನು ಆರಂಭಿಸುತ್ತೀರೋ ಆ ಕಾರ್ಯದಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ. ಹಾಗಾಗಿ ಬೇಗನೆ ವಿಡಿಯೋವನ್ನು ಲೈಕ್ ಮಾಡಿ, ಭಕ್ತಿಯಿಂದ ಕಾಮೆಂಟ್ನಲ್ಲಿ ಜೈ ಶನಿದೇವ ಅಂತ ಬರೆಯಿರಿ. ಸ್ನೇಹಿತರೆ, ನಮ್ಮ ತಂತ್ರಶಾಸ್ತ್ರದಲ್ಲಾಗಲಿ ಜ್ಯೋತಿಷಾಸ್ತ್ರದಲ್ಲಿ ಲವಂಗವನ್ನು ಅತ್ಯಂತ ಉತ್ತಮವಾದ ವಸ್ತು ಅಂತ ತಿಳಿಸಿದ್ದಾರೆ. ಒಂದು ವೇಳೆ ಲವಂಗದ ಉಪಾಯವನ್ನು ಸರಿಯಾದ ದಿನದಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಯಾವತ್ತಿಗೂ ಇವು ವಿಫಲವಾಗಿ ಹೋಗೋದಿಲ್ಲ. ಹಲವಾರು ಪೂಜ್ಯ ಪಾಠಗಳಲ್ಲೂ ಸಹ ಲವಂಗಗಳನ್ನು ಬಳಸುತ್ತಾರೆ. ಒಂದೆಡೆ ಲವಂಗ ಆರೋಗ್ಯಕ್ಕೆ ಅತಿ ಉತ್ತಮ, ಆದರೆ ಜ್ಯೋತಿಷ ಉಪಾಯಗಳಲ್ಲೂ ಸಹ ಇದು ಸರ್ವೋತ್ತಮ ಆಗಿದೆ. ಲವಂಗವು ಒಡೆದು ಹೋದ ಅದೃಷ್ಟವನ್ನು ಸಹ ಬದಲಾಯಿಸುವಂಥ ಶಕ್ತಿಯನ್ನು ಹೊಂದಿದೆ. ಲವಂಗದ ಉಪಾಯಗಳು ತುಂಬಾ ಸರಳವಾಗಿಯೂ ಇರುತ್ತವೆ, ಆದರೆ ಇವುಗಳಲ್ಲಿ ಒಂದು ಷರತ್ತು ಇದೆ. ಇವುಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಮಾಡಬೇಕಷ್ಟೆ. ಇದರಿಂದ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ತೊಂದರೆಗಳಿದ್ದರೂ ಎಲ್ಲವೂ ನಾಶ ಆಗುತ್ತವೆ. ಧನ ಸಂಪತ್ತಿನ ಪ್ರಾಪ್ತಿ ನಿಮಗೆ ಆಗುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಲವಂಗದ ಆ ಕೆಲವು ಉಪಾಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಒಂದು ಕೆಲಸವನ್ನು ಮಾಡಿ, ನಿಮ್ಮ ರಾಶಿ ಯಾವುದಂತ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಯಾಕಂದರೆ ನಿಮ್ಮ ರಾಶಿಯ ಅನುಸಾರವಾಗಿ ನಮ್ಮಲ್ಲಿ ಯಾವುದಾದ್ರೂ ಉಪಾಯಗಳಿದ್ದರೆ ಆ ಒಳ್ಳೆಯ ಉಪಾಯಗಳನ್ನು ತಿಳಿಸ್ತೀವಿ. ಸ್ನೇಹಿತರೆ, ಇಲ್ಲಿ ನಾವು ನಿಮಗೆ ತಿಳಿಸುವಂಥ ಲವಂಗದ ಉಪಾಯ ತುಂಬಾ ಅಪರೂಪವಾಗಿವೆ, ತುಂಬಾ ಸರಳವಾಗಿವೆ. ಆದರೆ ನೀವು ಈ ಒಂದು ಮಾತನ್ನು ವಿಶೇಷವಾಗಿ ನೆನಪಿಟ್ಕೊಳ್ಳಿ. ಲವಂಗದ ಉಪಾಯವನ್ನು ತಪ್ಪಾದ ರೀತಿಯಲ್ಲಿ ಮಾಡಿದ್ರೆ ಇವುಗಳ ದುಷ್ಪ್ರಭಾವ ನಿಮಗೆ ಸಿಗುತ್ತದೆ. ಯಾಕಂದರೆ ತಂತ್ರಶಾಸ್ತ್ರದಲ್ಲಿ ಒಂದು ಮಾತನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಲವಂಗದ ಉಪಾಯವನ್ನು ತುಂಬಾ ಯೋಚನೆ ಮಾಡಿ ತಿಳಿದುಕೊಂಡು ಮಾಡಬೇಕು. ಇದರಿಂದ ತಕ್ಷಣ ಇದರ ಲಾಭ ಸಿಗುತ್ತದೆ. ಇದರ ರಿಸಲ್ಟ್ ಕೂಡ ತುಂಬ ಬೇಗನೆ ಸಿಗುತ್ತದೆ. ಆದರೆ ತಪ್ಪಾದ ಮುಹೂರ್ತದಲ್ಲಿ ಇದರ ಉಪಾಯವನ್ನು ಮಾಡಿದ್ರೆ ಇದರ ದುಷ್ಪ್ರಭಾವ ನೋಡಲು ಸಿಗುತ್ತದೆ. ಉದಾಹರಣೆಗಾಗಿ ಎಲ್ಲ ದೇವರ ಪೂಜೆಗಳಲ್ಲಿ ಲವಂಗವನ್ನು ಬಳಸುತ್ತಾರೆ. ಒಂದು ವೇಳೆ ಇವರ ಪೂಜೆ ಪಾಠಗಳಲ್ಲಿ ಲವಂಗವನ್ನು ಬಳಸಲಿಲ್ಲ ಅಂದರೆ ಆ ಪೂಜೆಗಳು ಅಪೂರ್ಣ ಅಂತ ತಿಳಿಯಲಾಗಿದೆ. ಇನ್ನೊಂದೆಡೆ ಈ ರೀತಿ ಹೇಳಲಾಗಿದೆ, ತಪ್ಪಾದ ರೀತಿಯಲ್ಲಿ ಲವಂಗದ ಉಪಾಯವನ್ನು ಮಾಡಿದ್ರೆ ಇದರಿಂದ ಹಲವಾರು ದೇವಾನುದೇವತೆಗಳು ನಿಮ್ಮ ಮೇಲೆ ಸಿಟ್ಟಾಗುತ್ತಾರೆ. ಹಾಗಾಗಿ ಸ್ನೇಹಿತರೆ, ಈ ಮಾತನ್ನು ತುಂಬಾ ನೆನ್ಪಿಟ್ಕೊಳ್ಳಿ. ಇಲ್ಲಿ ಅದಷ್ಟೆಲ್ಲ ಉಪಾಯಗಳನ್ನು ತಿಳಿಸಲಿದ್ದೇವೆ. ಉಪಾಯಗಳನ್ನು ಮಾಡಲು ಸರಿಯಾದ ಮುಹೂರ್ತ ಇದೆ. ತಪ್ಪಾದ ರೀತಿಯಲ್ಲಿ ದಯವಿಟ್ಟು ಮಾಡಬೇಡಿ. ಸ್ನೇಹಿತರೆ, ಯಾವತ್ತಿಗೂ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ಒಂದು ವೇಳೆ ನೀವು ಯಾವುದಾದ್ರೂ ಜ್ಯೋತಿಷ್ಯರು, ಆಸ್ಟ್ರಾಲಜರ್ ಬಳಿ ಹೋಗಿ, ಪಂಡಿತರ ಬಳಿ ಹೋಗಿ ನಿಮ್ಮ ಕಷ್ಟಗಳ ಬಗ್ಗೆ ಪರಿಹಾರ ಮಾಡಲು ಏನನ್ನಾದರೂ ಮಾಡಲು ತಿಳಿಸಿದ್ರೆ ಆ ಫಲ ನಿಮಗೆ ನಿಧಾನವಾಗಿ ಮತ್ತು ಕಡಿಮೆ ಸಿಗುತ್ತದೆ. ಒಂದು ವೇಳೆ ಯಾವುದಾದ್ರೂ ಉಪಾಯಗಳನ್ನು, ಪೂಜಾ ಪಾಠಗಳನ್ನು ಸ್ವತಃ ನೀವೇ ಮಾಡಿದ್ರೆ ಅದರ ಲಾಭ ನಿಮಗೆ ತಕ್ಷಣವೇ ಪೂರ್ಣವಾಗಿ ಸಿಗುತ್ತದೆ. ಅದರ ಲಾಭ ನಿಮಗೆ 1000 ಪಟ್ಟು ಸಿಗುತ್ತದೆ. ಇಲ್ಲಿ ಮತ್ತೊಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ಈ ಉಪಾಯಗಳನ್ನು ಮಾಡಿದ ನಂತರ ಹಿಂದೆ ತಿರುಗಿ ಅವುಗಳನ್ನು ನೋಡಬಾರದು. ಹಾಗಾಗಿ ಸ್ನೇಹಿತರೆ, ಬಡತನ, ದಾರಿದ್ರ್ಯತೆ ಇಂಥ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತಿ ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ ಈ ವಿಡಿಯೋವನ್ನು ಎಲ್ಲಿಯೂ ಓಡಿಸದೆ, ಸ್ಕಿಪ್ ಮಾಡದೆ, ಕೇವಲ ನಿಮಗೋಸ್ಕರ ಅಷ್ಟೇ ಅಲ್ಲ, ನಿಮ್ಮ ಇಡೀ ಕುಟುಂಬದವರ ಒಳ್ಳೆಯದಕ್ಕಾಗಿ ನೋಡಿರಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ಉಪಾಯಗಳನ್ನು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ಇಲ್ಲಿಯ ತನಕ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ. ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಎಲ್ಲಕ್ಕಿಂತ ಮೊದಲನೆಯ ಉಪಾಯ ಶತ್ರುಗಳಿಂದ ಮುಕ್ತಿ ಪಡೆಯುವುದಾಗಿದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ ಒಂದು ವಿಷಯ ಗೊತ್ತಿರಬಹುದು. ಇಂದಿನ ಸಮಾಜ ಯಾವ ರೀತಿ ಇದೆ ಅಂದರೆ, ನೀವು ತುಂಬಾ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದೀರಾ ಅಂತ ತಿಳಿದ ಮೇಲೂ ಸಹ ಅಕ್ಕಪಕ್ಕದವರು ನಿಮ್ಮನ್ನು ನೋಡಿ ಹೊಟ್ಟೆ ಉರ್ಕೊಳ್ತಾರೆ. ನಿಮ್ಮ ವಿರುದ್ಧವಾಗಿ ಷಡ್ಯಂತ್ರವನ್ನು ನಡೆಸುತ್ತಾರೆ. ಯಾವ ರೀತಿಯಾಗಿ ನಿಮಗೆ ನಷ್ಟ ಮಾಡುವುದಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಇಂಥ ಸ್ಥಿತಿಯಲ್ಲಿ ನೀವು ಚಿಂತೆ ಮಾಡಬೇಡಿ. ಇಲ್ಲಿ ನಿರಂತರವಾಗಿ ಯಾವುದಾದ್ರೂ ಶನಿ ದೇವರ ದೇವಸ್ಥಾನಕ್ಕೆ ಹೋಗಿರಿ. ಅಲ್ಲಿ ಹೋದ ನಂತರ ಕೇವಲ ಒಂದು ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿರಿ. ಅದರಲ್ಲಿ ಒಂದು ಲವಂಗವನ್ನು ಹಾಕಿರಿ. ಕೇವಲ ಇಷ್ಟು ಮಾತ್ರ 5 ಶನಿವಾರ ಮಾಡಿದ್ರೆ ಶನಿದೇವರ ಅಪಾರ ಕೃಪೆಯು ನಿಮಗೆ ಸಿಗುತ್ತದೆ. ಯಾವುದೇ ಶತ್ರುಗಳು ನಿಮ್ಮ ಹಿಂದೆ ಇದ್ದರೂ ಅವರಿಗೆ ನಿಮ್ಮನ್ನು ಏನೂ ಮಾಡಲು ಸಾಧ್ಯವಾಗೋದಿಲ್ಲ.
ನಿಮ್ಮ ಹಿಂದೆ ಲಕ್ಷಾಂತರ ಶತ್ರುಗಳಿದ್ದರೂ ನಿಮಗೆ ಯಾವ ಹಾನಿ ಮಾಡಲು ಸಾಧ್ಯವಾಗೋದಿಲ್ಲ. ಸ್ನೇಹಿತರೆ, ಇನ್ನು ಎರಡನೆಯ ಉಪಾಯ ಮನೆಯಲ್ಲಿರುವಂಥ ನೆಗೆಟಿವ್ ಶಕ್ತಿಗಳನ್ನು ನಾಶ ಮಾಡುವುದು. ಈ ಮಹಾ ಉಪಾಯವನ್ನು ತುಂಬ ಗಮನವಿಟ್ಟು ಕೇಳಿರಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿಗಳೇನಾದರೂ ಇದ್ದರೆ, ಯಾರಾದರೂ ಕೆಟ್ಟದ್ದನ್ನು ಮಾಡಿದ್ದಾರೆ, ಇಲ್ಲಿ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಈ ಉಪಾಯವನ್ನು ನೀವು ಶನಿವಾರದ ದಿನ ರಾತ್ರಿ ಮಾಡಬೇಕು. ಇದಕ್ಕಾಗಿ ನೀವು ಮಣ್ಣಿನ ಪಾತ್ರೆ ಅಥವಾ ಹಿತ್ತಾಳೆಯ ಪಾತ್ರೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಕಬ್ಬಿಣದ ಪಾತ್ರೆಯನ್ನು ತೆಗೆದುಕೊಳ್ಳಬಾರದು. ಇಲ್ಲಿ ನೀವು 11 ಚೆನ್ನಾಗಿರುವಂಥ ಲವಂಗಗಳನ್ನು ತೆಗೆದುಕೊಳ್ಳಿ, 5 ಕರ್ಪೂರದ ತುಂಡುಗಳು, 2 ಏಲಕ್ಕಿಗಳನ್ನು ತೆಗೆದುಕೊಳ್ಳಿ. ಇವುಗಳನ್ನು ನೀವು ಅದರಲ್ಲಿ ಸುಡಬೇಕು. ಅದರಿಂದ ಬರುವಂಥ ಹೊಗೆಯನ್ನು ಇಡೀ ಮನೆಯ ತುಂಬ ಸುತ್ತಾಡಿ ತಿರುಗಾಡಬೇಕು. ಯಾವಾಗ ಇವುಗಳು ಸುಟ್ಟು ಬೂದಿಯಾಗುತ್ತವೆಯೋ ಆ ಬೂದಿಯನ್ನು ಯಾವುದಾದ್ರೂ ಒಂದು ಡಬ್ಬಿಯಲ್ಲಿ ಇಟ್ಕೊಳ್ಳಿ. ಪ್ರತಿದಿನ 1 ಲೋಟ ನೀರನ್ನು ತೆಗೆದುಕೊಂಡು ಈ ಡಬ್ಬಿಯಲ್ಲಿರುವಂಥ ಬೂದಿಯನ್ನು ಸ್ವಲ್ಪ ಅದರಲ್ಲಿ ಹಾಕಿ ಮನೆಯ ಮುಖ್ಯದ್ವಾರದ ಮುಂದೆ ಅದನ್ನು ಇಡಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಏನೇ ನೆಗೆಟಿವ್ ಶಕ್ತಿಗಳಿದ್ದರೋ ಎಲ್ಲವೂ ಸುಟ್ಟು ನಾಶ ಆಗುತ್ತವೆ. ಶನಿದೇವರ ಕೃಪೆಯಿಂದ ನಿಮ್ಮ ಮನೆಯ ಉದ್ಧಾರವೂ ಆಗುತ್ತದೆ. ಇನ್ನು ಮೂರನೆಯ ಉಪಾಯ, ಈ ಉಪಾಯದಿಂದ ನಿಮಗೆ ಎಲ್ಲ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ. ಉದಾಹರಣೆಗಾಗಿ ಯಾರಾದರೂ ನಿಮ್ಮ ಮೇಲೆ ಒತ್ತಡ ಹೇರಿದ್ದರೆ, ಒಂದು ವೇಳೆ ಯಾವುದಾದ್ರೂ ಅನಾರೋಗ್ಯ ಸಮಸ್ಯೆ ಇದ್ದರೆ, ಚಿಂತೆಯು ನಿಮ್ಮನ್ನು ದೊಡ್ಡದಾಗಿ ಆವರಿಸಿಕೊಂಡಿದ್ದರೆ, ಹಲವಾರು ಕಷ್ಟಗಳು ನಿಮ್ಮ ಮುಂದೆ ನಿಂತಾಗ ಇಂಥ ಸ್ಥಿತಿಯಲ್ಲಿ ಯಾರು ನಿಮಗೆ ಸಹಾಯ ಮಾಡ್ತಾರೆ ಹೇಳಿ? ಇಂಥ ಸ್ಥಿತಿಯಲ್ಲಿ ಕೇವಲ ಭಗವಂತನು ಮಾತ್ರ ನಿಮಗೆ ಸಹಾಯ ಮಾಡುತ್ತಾರೆ. ಒಂದು ವೇಳೆ ನೀವೇನಾದರೂ ಈ ಉಪಾಯವನ್ನು ಮಾಡಿದ್ರೆ ಸಾಕ್ಷಾತ್ ಶಿವನ ಆಶೀರ್ವಾದ ನಿಮಗೆ ಸಿಗುತ್ತದೆ. ಈ ಉಪಾಯವನ್ನು ಮಾಡಲು ನಿರಂತರವಾಗಿ 5 ಶನಿವಾರ ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ಹೋಗಬೇಕು. 5 ವಾರದ ತನಕ ನೀವು ಯಾವುದೇ ರೀತಿಯ ಮಾಂಸ ಮದ್ಯದ ಸೇವನೆಯನ್ನು ಮಾಡಬಾರದು. ಈ ಪೂಜೆಯನ್ನು ಒಂದು ರೀತಿಯಲ್ಲಿ ತಪಸ್ಸು ಅಂತಲೇ ಹೇಳಬಹುದು. ಇದಕ್ಕಾಗಿ ಇಲ್ಲಿ ನೀವು ಏನು ಮಾಡಬೇಕಂದ್ರೆ, ಶನಿವಾರ ಮುಂಜಾನೆ ಎದ್ದು ಸ್ನಾನಾದಿಗಳನ್ನೆಲ್ಲ ಮುಗಿಸಿದ ನಂತರ 2 ಲವಂಗಗಳನ್ನು ತೆಗೆದುಕೊಳ್ಳಿ. ನಂತರ ಶಿವನ ದೇವಾಲಯಕ್ಕೆ ಹೋಗಬೇಕು. ಉತ್ತರ ದಿಕ್ಕಿನತ್ತ ನಿಂತು ಶಿವನಿಗೆ ಈ 2 ಲವಂಗಗಳನ್ನು ಅರ್ಪಿಸಬೇಕು. ಅಲ್ಲಿ ನೀವು ಓಂ ನಮಃ ಶಿವಾಯ ಈ ಮಂತ್ರವನ್ನು 1008 ಬಾರಿ ಜಪ ಮಾಡಬೇಕು. ಈ ಉಪಾಯದಿಂದ ಶಿವನ ಆ ಒಂದು ವಿಶೇಷ ಕೃಪೆ ಕೂಡ ನಿಮಗೆ ಸಿಗುತ್ತದೆ. ರೋಗಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ. ನಿಮ್ಮಲ್ಲಿರುವಂಥ ಚಿಂತೆ, ತೊಂದರೆಗಳು, ಅಡಚಣೆಗಳೆಲ್ಲ ದೂರ ಆಗುತ್ತವೆ. ಈ ವಿಷಯಕ್ಕಾಗಿ ನೀವು ಕಾಮೆಂಟ್ನಲ್ಲಿ ಹರ ಹರ ಮಹಾದೇವ ಅಂತ ಬರೆಯಿರಿ. ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿರಿ. ಇನ್ನು ಮುಂದಿನ ಉಪಾಯ, ಸ್ನೇಹಿತರೆ, ಮೊದಲಿಗೆ ನಿಮ್ಮ ವ್ಯಾಪಾರ ಆಗಲಿ ಬಿಸ್ನೆಸ್ ಚೆನ್ನಾಗಿ ಇಂಪ್ರೂವ್ ಆಗಿರುತ್ತೆ, ಆದರೆ ಅದು ಈಗ ನಿಂತು ಹೋಗಿರಬಹುದು. ಇಂಥ ವಿಷಯಗಳಿಗೆ ನೀವು ತುಂಬ ಚಿಂತೆಯಲ್ಲಿದ್ದರೆ ಇದಕ್ಕಾಗಿ ಇಲ್ಲಿ ಒಂದು ತುಂಬ ಸರಳವಾದ ಉಪಾಯ ಇದೆ. ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ವ್ಯಾಪಾರ ಅಂದರೆ ಯಾವುದಾದ್ರೂ ವ್ಯಕ್ತಿಯ ಸಹಾಯ ಬೇಕಾಗುತ್ತದೆ, ದೇವರ ಸಹಾಯವೂ ಬೇಕಾಗುತ್ತದೆ. ಇಲ್ಲಿ ಮುಖ್ಯವಾಗಿರೋರು ಭಗವಂತನಾದ ಶ್ರೀ ಗಣೇಶರು. ಗಣೇಶರ ಆಶೀರ್ವಾದ ಸಿಕ್ಕರೆ ಜೀವನದಲ್ಲಿ ವ್ಯಾಪಾರ ಬಿಸ್ನೆಸ್ಗಳು ತುಂಬ ಚೆನ್ನಾಗಿ ನಡೆಯುತ್ತವೆ. ಇಲ್ಲಿ ನೀವು ಹೆಚ್ಚಿನ ಉನ್ನತಿಯನ್ನು ಮಾಡುವಿರಿ. ಇಲ್ಲಿ ಬುಧವಾರದ ದಿನ ಗಣಪತಿಯ ದೇವಸ್ಥಾನಕ್ಕೆ ಹೋಗಬೇಕು. ಗಣಪತಿಯ ಮುಂದೆ ಶುದ್ಧವಾದ ಆಕಳ ತುಪ್ಪಿನ ದೀಪವನ್ನು ಹಚ್ಚಬೇಕು. ಇದನ್ನು ಯಾವುದಾದ್ರೂ ಬುಧವಾರದ ದಿನ ಮಾಡಬಹುದು. ಒಂದು ಕೆಂಪು ಬಣ್ಣದ ಗಂಟನ್ನು ತೆಗೆದುಕೊಂಡು ನೀವು ಹೋಗಬೇಕು. ಅದರಲ್ಲಿ ಎನಿಸಿಕೊಂಡು 21 ಲವಂಗಗಳನ್ನು ತೆಗೆದುಕೊಂಡು ಹೋಗಬೇಕು ಮತ್ತು 11 ಕರ್ಪೂರದ ತುಂಡುಗಳನ್ನು ತೆಗೆದುಕೊಂಡು ಹೋಗಬೇಕು. ಅವುಗಳನ್ನು ಭಗವಂತನಾದ ಶ್ರೀ ಗಣೇಶರ ಬಲಗಾಲಿಗೆ ಸ್ಪರ್ಶ ಮಾಡಿಸಬೇಕು. ಮರಳಿ ಆ ಗಂಟನ್ನು ತೆಗೆದುಕೊಂಡು ಬರಬೇಕು. ಮಣ್ಣಿನ ಪಾತ್ರೆ ಅಥವಾ ಹಿತ್ತಾಳೆಯ ಪಾತ್ರೆಯಲ್ಲಿ ಅವುಗಳನ್ನು ಹಾಕಿ ಸುಡಬೇಕು. ಆ ಕರ್ಪೂರ ಮತ್ತು ಲವಂಗದ ಹೊಗೆಯನ್ನು ಇಡೀ ಅಂಗಡಿಗೆ ತೋರಿಸಬೇಕು. ಇದರಿಂದ ಅಂಗಡಿಯ ಮೇಲೆ ಅಂಟಿರುವಂಥ ಕೆಟ್ಟ ದೃಷ್ಟಿ, ಅಡಚಣೆಗಳೆಲ್ಲ ನಾಶ ಆಗಿ ಇಲ್ಲಿ ಉಳಿದಿರುವಂಥ ಬೂದಿಯನ್ನು ಶುದ್ಧವಾದ ನೀರಿನಲ್ಲಿ ಹಾಕಿ ನಿರಂತರವಾಗಿ 2 ವಾರಗಳ ತನಕ ಅಂಗಡಿಯ ಮುಖ್ಯ ದ್ವಾರಕ್ಕೆ ಸಿಂಪಡಿಸಬೇಕು. ಕೇವಲ ಇಷ್ಟು ಮಾಡಿದ್ರೆ ಗಣಪತಿಯ ಆಶೀರ್ವಾದದಿಂದ ನಿಮ್ಮ ನಿಂತು ಹೋದ ವ್ಯಾಪಾರ ಮರಳಿ ಶುರುವಾಗುತ್ತದೆ. ಇನ್ನು ಕೊನೆಯ ಉಪಾಯ, ಧನಪ್ರಾಪ್ತಿಯ ಮಹಾ ಉಪಾಯ. ಇದನ್ನು ಯಾವುದೇ ವ್ಯಕ್ತಿ ಮಾಡಿದ್ರು ತಾಯಿ ಲಕ್ಷ್ಮೀದೇವಿಯ ಕೃಪೆ ಆಶೀರ್ವಾದ ಸಿಗುತ್ತದೆ. ಉಪಾಯವು ತುಂಬ ಚಿಕ್ಕದಾಗಿದೆ. ಶುಕ್ರವಾರ ನಿರಂತರವಾಗಿ 5 ಶುಕ್ರವಾರ ಈ ಉಪಾಯವನ್ನು ನೀವು ಮಾಡಬೇಕು. ಸಾಯಂಕಾಲ ಸ್ನಾನ ಮಾಡಿದ ನಂತರ ಮನೆಯ ದೇವರ ಕೋಣೆಯಲ್ಲಿ ಹೋಗಬೇಕು. ಒಂದು ಗುಲಾಬಿ ಹೂವಿನಲ್ಲಿ 5 ಲವಂಗದ ತುಂಡುಗಳನ್ನು ಇಟ್ಟು ತಾಯಿ ಲಕ್ಷ್ಮೀದೇವಿಗೆ ಅರ್ಪಿಸಬೇಕು. ಶನಿವಾರ ರಾತ್ರಿ ಯಾವುದಾದ್ರೂ ಹರಿಯುತ್ತಿರುವಂಥ ನೀರಿನಲ್ಲಿ ಅದನ್ನು ತೇಲಿಬಿಡಿ. ಅಲ್ಲಿರುವಂಥ 5 ಲವಂಗಗಳನ್ನು ಯಾವುದಾದ್ರೂ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಇಟ್ಕೊಳ್ಳಿ. 5 ಶನಿವಾರ ಆದ ನಂತರ ಆ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಟೋಟಲ್ ಆಗಿ 25 ಲವಂಗಗಳು ಆಗುತ್ತವೆ. ಈ ಕೂಡು ಹಾಕಿರುವಂಥ 25 ಲವಂಗಗಳನ್ನು ನೀವು ಹಣ ಇಡುವಂಥ ಕಬೋರ್ಡ್ನಲ್ಲಿ ಇಟ್ಟುಬಿಡಿ.
ಅಥವಾ ವ್ಯಾಪಾರ ಸ್ಥಾನದಲ್ಲೂ ಇಡಬಹುದು. ಇದರಿಂದ ಜೀವನದಲ್ಲಿ ಏನೇ ಹಣಕಾಸಿನ ಸಮಸ್ಯೆ ಇದ್ದರೂ ಅವೆಲ್ಲವೂ ನಾಶ ಆಗುತ್ತವೆ. ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಜೀವನದಲ್ಲಿ ಉನ್ನತಿಯನ್ನು ಮಾಡುವಿರಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಓಂ ನಮಃ ಶಿವಾಯ. ಹರ ಹರ ಮಹಾದೇವ.